ಇವತ್ತು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಲೇಟಾಗಿ ಶುರು ಮಾಡಿದ್ದೀವಿ. ಯಾಕೆ ಅಂದರೆ ಫಸ್ಟ್ ಟೈಮ್ ಫ್ಲಿಪ್ಕಾರ್ಟ್ಲಿ ಆರ್ಡರ್ ಮಾಡ್ತಾ ಒಂದು ಚೇಂಜ್ ಆಯ್ತಾ. ಬ್ಲಿಂಕಿಟ್ ಡ್ರಾಪ್ಡ್, ನೌ ಫ್ಲಿಪ್ಕಾರ್ಟ್ ಸರ್ವಿಸ್ ಸ್ಟಾರ್ಟೆಡ್. ಯಾವ್ಯಾವ ಚಾಪ್ಟರ್ಸ್ ಕವರ್ ಮಾಡಿದ್ಯಾ? 4, 5, 8. बंद करो. क्या बोलते हो इसे? अमृत चेपेकाई. अभी एक इवनिंग में डिनर का ऑर्डर आ गया है, तो घर जा रहे हैं. उनको फिर डिनर का ऑर्डर प्रिपेयर करेंगे. ಬೆಳಗ್ಗೆಯಿಂದ ಕೆಲಸ ಮಾಡಿ ಇನ್ನೂ ಎನರ್ಜಿ ಇದೆ. ಸೊ ಆ ಎನರ್ಜಿನ ಮೇಂಟೈನ್ ಮಾಡೋದಕ್ಕೆ ವಾಕ್ ಮಾಡೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಹೆಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮ್ಮ ಜೊತೆ ಕ್ಲೌಡ್ ಕಿಚನ್ ಬ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ 17ನೇ ತಾರೀಕು ಬೆಳಗ್ಗೆ 10 ಗಂಟೆ ಆಗ್ತಾ ಇದೆ. ಇವತ್ತು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಲೇಟಾಗಿ ಶುರು ಮಾಡಿದ್ದೀವಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ತುಂಬ ಜೋರು ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಿ ಆರ್ಡರ್ಸ್ನ ಡೆಲಿವರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಊಟಕ್ಕೆ ನಾವು ಫುಡ್ನ ಸರ್ವ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ಹೇಳಿ ನಮ್ಮ ಯಜಮಾನ್ರು ಕುತ್ಕೊಂಡು ತರಕಾರಿನ ಕಟ್ ಮಾಡ್ತಾ ಇದ್ದಾರೆ. ಹಲೋ ಬೋಲಪ್ಪ, ಹಲೋ ಬೋಲೋ, ಸೇ ಹಾಯ್, ತುಂಬಿ ಬೋಲೋ. ಹಲೋ. ಏನಕ್ಕೆ ಅಷ್ಟು ದೊಡ್ಡ ಚಾಕುನ ತೋರಿಸ್ತಾ ಇದ್ದೀರಾ? ಈ ನನ್ನ ಮಗ ಇದೇ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್. ಸನ್ನಿ ಹೆಂಗೆ ಮಾಡಬೇಡ. ಹಿಟ್ಟು ನೋಡಿ ಫ್ರೆಂಡ್ಸ್, ಸೂಪರಾಗಿ ಫರ್ಮೆಂಟ್ ಆಗಿದೆ. ನಾವು ನಮ್ಮ ಕ್ಲೌಡ್ ಕಿಚನಲ್ಲಿ ಯೂಸ್ ಮಾಡೋ ಹಿಟ್ಟಲ್ಲಿ ಸೋಡಾ ಯಾವಾಗ್ಲೂ ಹಾಕೋದೇ ಇಲ್ಲ. ನ್ಯಾಚುರಲ್ ಫರ್ಮೆಂಟೇಷನ್ ತರಿಸಿನೇ ಇಡ್ಲಿ ದೋಸೆ ಮಾಡೋದು. ಈ ಕುಕ್ಕರಲ್ಲಿ ಸಾಂಬಾರ್ಗೆ ಅಂತ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಆಲೂಗಡ್ಡೆ ಪಲ್ಯನ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜನರಲಾಗಿ ನಾನು ಆಲೂಗಡ್ಡೆನ ಬಾಯ್ಲ್ ಮಾಡ್ದಿರಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಕುಕ್ಕರಲ್ಲಿ 2 ವಿಜಿಲ್ ತರಿಸ್ತಿದ್ದೆ. ಇವತ್ತು ಮೊದಲೇ ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ನಂತರ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಅಥೆಂಟಿಕ್ ಆಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಹೇಗೆ ಆಲೂಗಡ್ಡೆ ಪಲ್ಯನ ಮಾಡ್ತಾರೋ ಅದೇ ರೀತಿನೇ ಇವತ್ತು ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಕುಕ್ಕರಲ್ಲಿ ಮಾಡೋ ಆಲೂಗಡ್ಡೆ ಪಲ್ಯಕ್ಕೂ ಸಹ ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ಸೊ ಅದಕ್ಕೆ ಈಸಿ ಅಂತ ಹೇಳ್ಬಿಟ್ಟು ನಾನು ಅದೇ ಥರನೇ ಮಾಡ್ತಿದ್ದೆ. ನಮ್ಮ ಯಜಮಾನ್ರು ಆಲೂಗಡ್ಡೆ ಕಟ್ ಮಾಡಿ ಕೊಟ್ಬಿಟ್ರೆ ನಾನು ಬರೀ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಸಿಲ್ ತರಿಸ್ತಿದ್ದೆ. ಇವತ್ತು ನಮ್ಮ ಯಜಮಾನ್ರಿಗೆ ಆಲೂಗಡ್ಡೆನ ಕಟ್ ಮಾಡೋಕ್ಕೆ ಕೊಟ್ಟಿಲ್ಲ, ಹಾಗೆ ಕುಕ್ಕರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಇದ್ರದ್ದು ಟೇಸ್ಟೂ ಸಹ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಈಗಾಗಲೇ ನಾವು ನಮ್ಮ ಕಸ್ಟಮರ್ಸ್ಗೂ ಸರ್ವ್ ಮಾಡಿದ್ವಿ, ನಾವೂ ಸಹ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಕಿಚನಲ್ಲಿ ನಾವು ರೆಗ್ಯುಲರ್ ಆಗಿ ಕುಕ್ಕಿಂಗ್ ಮಾಡ್ತಾ ಇರುವಾಗ ಕೆಲವಷ್ಟು ಮಾಡಿಫಿಕೇಷನ್ಸ್ ಅವಾಗವಾಗ ಮಾಡ್ತಾನೆ ಇರಬೇಕು. ಪರ್ಟಿಕ್ಯುಲರ್ ಆಗಿ ಒಂದೇ ಪ್ರೊಸೀಜರ್ಸ್ನ ಫಾಲೋ ಮಾಡಿಬಿಟ್ಟು ನಾವು ಕುಕ್ಕಿಂಗ್ ಮಾಡ್ತಿದ್ರೆ ನಮಗೆ ಬೇರೆ ವಿಧದಲ್ಲಿ ಮಾಡೋದಕ್ಕೆ ಅಭ್ಯಾಸನೇ ಆಗೋದೇ ಇಲ್ಲ. ಸೊ ಅದಕ್ಕೆ ನಾನು ಬಹಳಷ್ಟು ಮಾಡಿಫಿಕೇಷನ್ಸ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ರೆಗ್ಯುಲರ್ ಆಗಿ ನಮ್ಮ ಕುಕ್ಕಿಂಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಕ್ಲೌಡ್ ಕಿಚನ್ ಕುಕ್ಕಿಂಗ್ಗೆ ಆಗಿರ್ಬೋದು, ಮಾಡಿಫಿಕೇಷನ್ಸ್ನ ಮಾಡ್ತಾನೆ ಇರ್ತೀನಿ. ಮನ್ಕಿರತ್ ಏನು ಮಾಡ್ತಾ ಇದ್ದೀಪ್ಪ? ಹಿಂದಿ ಪಡಾಯಿ. ಯಾವ್ಯಾವ ಚಾಪ್ಟರ್ಸ್ ಕವರ್ ಮಾಡಿದ್ಯಾ? 4, 5, 8, 6, 7 ಎಲ್ಲಿಗೋಯ್ತು? ಏನು? It is not coming in test. Let me check your syllabus. You have checked. Don't tap. No, I have not noticed that. Oh. Yeah, 6 and 7 is I know. behind the scenes. I know. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಈ ಒಂದು ಸಿಲೆಬಸ್ ನೋಡಿದ್ದೆ, ಬಟ್ ಡೀಟೇಲಾಗಿ ಗಮನ ಕೊಟ್ಟಿಲ್ಲ. 6 ಮತ್ತು 7 ಚಾಪ್ಟರ್ ಬರ್ತಾ ಇಲ್ಲ ಅಂತ. ಸೊ ಅದಕ್ಕೆ ಡೌಟಿಂದ ಕೇಳಿದ್ರೆ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾನೆ. ಬಿಹೈಂಡ್ ದ ಕ್ಯಾಮ್ರಾ ಅಂತೆ. ಬಿಹೈಂಡ್ ದ ಕ್ಯಾಮ್ರಾ ಏನು ಗೊತ್ತಿಲ್ಲಪ್ಪ ನನಗೆ. ಸೊ ಗೈಸ್, ಬ್ಲಿಂಕಿಟ್ ಸ್ಟಾಪ್ ಆಯ್ತಾ, ನಾವು ಫ್ಲಿಪ್ಕಾರ್ಟ್ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ. ಇದು ನ್ಯೂ ಸರ್ವಿಸ್ ಸ್ಟಾರ್ಟ್ ಆಯ್ತಾ ನಾನು ಲೊಕೇಶನ್. ಸೊ ದೇ ಆರ್ ಕೀಪಿಂಗ್ ವೆರಿ ಫ್ರೆಶ್ ಐಟಮ್ ಲೈಕ್ ವಾಟ್ ಇಸ್ ಧನಿಯಾ, ಕೊರಿಂಡರ್, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲಿ? ಉಪ್ಪು ಇದು ಕರಿ ಪತ್ತ. ನಾವು ಲೇಟಾಗಿ ಕಿಚನ್ ಆಪರೇಟ್ ಮಾಡಿರೋದ್ರಿಂದ
ಲೇಟಾಗಿಯೇ ಕಸ್ಟಮರ್ಸ್ಗೆ ಮೆಸೇಜಸ್ ಸೆಂಡ್ ಮಾಡಿದ್ವಿ. ಬಟ್ ನಮಗೆ ಟಚ್ ವುಡ್ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. ನಾವು ಯಾವುದೇ ಒಂದು ಟೈಮಲ್ಲಿ ಅವ್ರಿಗೆ ಮೆಸೇಜಸ್ ಸೆಂಡ್ ಮಾಡಿದ್ರೂ ಸಹ ಆರ್ಡರ್ಸ್ ಪ್ಲೇಸ್ ಮಾಡ್ತಾರೆ. ಬಟ್ ಬೆಳಗ್ಗೆ ಸ್ಪೆಷಲಿ ಬ್ರೇಕ್ಫಾಸ್ಟ್ಗೆ ಅಂತಲೇ ಕೆಲವು ಕಸ್ಟಮರ್ಸ್ ಇದ್ದಾರೆ, ಅವರಿಂದ ಆರ್ಡರ್ಸ್ ಬಂದಿಲ್ಲ. ಬಟ್ ಮಧ್ಯಾಹ್ನಕ್ಕೆ ಕೆಲವು ಕಸ್ಟಮರ್ಸ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಆರ್ಡರ್ ಬಂದುಬಿಟ್ಟು 16 ಇಡ್ಲಿ, 3 ಪ್ಲೇಟ್ ಸೆಟ್ ದೋಸೆ, 2 ಪ್ಲೇಟ್ ಆಲೂ ಸ್ಟಫ್ಡ್ ದೋಸೆ ಇದೆ. ಸೊ ಆರ್ಡರ್ಗೆ ತಕ್ಕಂಗೆ ಇಡ್ಲೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಮಾಡೋದಕ್ಕೆ ತವಾ ಬಿಸಿ ಆಗ್ತಾ ಇದೆ, ಚಟ್ನಿನೂ ಸಹ ರೆಡಿ ಆಗಿದೆ. ಕೆಲವು ಹೊಸ ಸಬ್ಸ್ಕ್ರೈಬರ್ಸು ನಮ್ಮ ಕ್ಲೌಡ್ ಕಿಚನ್ದು ಮೆನುನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ಯಾವ ರೀತಿ ನಮ್ಮದು ಮೆನು ಇದೆ, ಅದರಲ್ಲಿ ಯಾವ್ಯಾವ ರೇಂಜಲ್ಲಿ ನಾವು ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದೀವಿ ಅಂತ ಡೀಟೇಲಾಗಿ ವ್ಲಾಗ್ ಮಾಡಿದ್ದೆ. ಬಟ್ ಆ ವ್ಲಾಗ್ನ ಹೊಸ ಸಬ್ಸ್ಕ್ರೈಬರ್ಸ್ ನೋಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮೆಸೇಜ್ ಮೂಲಕ, ಕಾಮೆಂಟ್ ಮೂಲಕ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ, ಪ್ಲೀಸ್ ಮೆನುನ ಶೇರ್ ಮಾಡಿ ಅಂತ. ಸೊ ಅವ್ರಿಗೋಸ್ಕರ ಈ ಒಂದು ವ್ಲಾಗಲ್ಲಿನೂ ಸಹ ಮೆನುನ ಶೇರ್ ಮಾಡ್ತೀನಿ ನೋಡಿ. ಮತ್ತು ಕ್ಲೌಡ್ ಕಿಚನ್ ರಿಲೇಟೆಡ್ ಒಂದು ಮಾತನ್ನು ನಿಮ್ಮ ಜೊತೆ ನಾನು ಹೈಡ್ ಮಾಡಿದ್ದೆ ಫ್ರೆಂಡ್ಸ್, ಶೇರ್ ಮಾಡ್ಕೊಂಡಿರಲಿಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಗೊತ್ತಾ, ಒಂದು ಸಲ ಒಳ್ಳೆ ಮಟ್ಟಕ್ಕೆ ಬಿಸ್ನೆಸ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆಗಿದ್ದೇ ಬೇರೆ. ಸೊ ಅದಕ್ಕೆ ಹೇಳಲೇ ಇಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಲೇ ಇಲ್ಲ. ಸೊ ಈ ಒಂದು ಕ್ಲೌಡ್ ಕಿಚನ್ ಬ್ಲಾಗಲ್ಲಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಈ ಬಿಸ್ನೆಸ್ನ ಶುರು ಮಾಡಿದಾಗ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದ ಕಾರಣದಿಂದ ನಾವೂ ಸಹ ಬಹಳಷ್ಟು ಯೋಜನೆಗಳನ್ನ ಮಾಡೋದನ್ನು ಶುರು ಮಾಡಿದ್ವಿ. ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್, ಆ್ಯಸ್ ಎ ಎಂಟರ್ಪ್ರಿನಿಯರ್ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ನ ತಗೊಂಡೋಗೋಣ, ನಮ್ಮ ಜೊತೆ ಟೀಮನ್ನು ಹೈರ್ ಮಾಡೋಣ, ಕುಕ್ಕಿಂಗೇ ಆಗಿರ್ಬೋದು, ಇಲ್ಲಾಂದರೆ ಹೆಲ್ಪರ್ ಆಗಿರ್ಬೋದು, ಡೆಲಿವರಿ ಬಾಯ್ ಆಗಿರ್ಬೋದು, ಈ ಥರ ಒಂದು ಟೀಮನ್ನು ಇನ್ವಾಲ್ವ್ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವಿದ್ದ ಬಾಡಿಗೆ ಮನೆಯಿಂದ ಅದೆಲ್ಲ ಪಾಸಿಬಲ್ ಆಗಿರಲಿಲ್ಲ. ನಾವು ಪರ್ಮಿಷನ್ ಕೇಳಿದ್ರೂ ಸಹ ನಮ್ಮ ಓನರ್ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಒಂದು ಬಾಡಿಗೆ ಮನೇನ ಮಾಡಿದ್ವಿ. 1 ತಿಂಗಳವರೆಗೂ ನಾವು ಅಲ್ಲಿನೂ ಸಹ ಬಿಸ್ನೆಸ್ನ ಆಪ್ರೇಟ್ ಮಾಡಿದ್ವಿ. ಆ ಒಂದು ಬಿಸ್ನೆಸ್ನ ಆಪ್ರೇಟ್ ಮಾಡೋದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಶೆಫನ್ನ ಹೈಯರ್ ಮಾಡಿದ್ವಿ. 22,000 ಸ್ಯಾಲ್ರಿ ಪೇ ಮಾಡಿ ಅವ್ರನ್ನ ಹೈಯರ್ ಮಾಡಿದ್ದು. ಆ ಒಂದು ಶೆಫ್ ಬಂದುಬಿಟ್ಟು ಒಳ್ಳೆ ಹೋಟೆಲ್ಸಲ್ಲಿ ಸೌತ್ ಇಂಡಿಯನ್ ಫುಡ್ಡನ್ನು ಪ್ರಿಪೇರ್ ಮಾಡ್ತಿದ್ರಂತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಸೌತ್ ಇಂಡಿಯನ್ ಫುಡ್ಡಲ್ಲಿ, ನನಗೆ ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಳಿದರು. ಸೊ ಆ ಒಂದು ಕಾರಣಕ್ಕಾಗಿ ನಾವು ಅವ್ರನ್ನ ಹೈಯರ್ ಮಾಡಿದ್ದು. ಬಟ್ ಪ್ರಾಕ್ಟಿಕಲಿ ಅವರು ಕುಕಿಂಗ್ ಮಾಡ್ತಾ ಇರೋವಾಗ ತುಂಬ ಶಾರ್ಟ್ ಕಟ್ಸ್ನ ಯೂಸ್ ಮಾಡ್ತಿದ್ರು. ದೋಸೆ ಮತ್ತು ಇಡ್ಲಿ ಹಿಟ್ಟಲ್ಲಿ ಫರ್ಮೆಂಟೇಷನ್ ತರಿಸೋದಕ್ಕೆ ತುಂಬ ಈಸ್ಟು ಇಲ್ಲ ಅಂದರೆ ಈನೋನ ಯೂಸ್ ಮಾಡ್ತಿದ್ರು. ನಾನು ಅವ್ರಿಗೆ ಪ್ರೊಸೀಜರ್ ಹೇಳಿ ಕೊಟ್ಟಿದ್ದೆ, ನ್ಯಾಚುರಲ್ ಫರ್ಮೆಂಟೇಷನ್ ಹಿಟ್ಟಲ್ಲಿ ಹೇಗೆ ತರಿಸ್ಬೋದು ಅಂತ ತೋರಿಸಿನೂ ಸಹ ಕೊಟ್ಟಿದ್ದೆ. ಬಟ್ ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಿರ್ಲಿಲ್ಲ. ರಾತ್ರಿ ಅವ್ರು ಮಲಗೋದಕ್ಕಿಂತ ಮುಂಚೆ ಅಕ್ಕಿ ಬೇಳೆನ ತೊಳೆದು ನೆನೆಸಿಟ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡು 9 ಗಂಟೆಗೆಲ್ಲನೂ ಹಿಟ್ಟಲ್ಲಿ ಫರ್ಮೆಂಟೇಷನ್ ತರಿಸ್ತಿದ್ರು, ಈಸ್ಟು ಮತ್ತು ಈನೋನ ಯೂಸ್ ಮಾಡಿಬಿಟ್ಟು. ಸೊ ಅವರು ಆ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಯಜಮಾನ್ರು ಫಸ್ಟು ನೋಟಿಸ್ ಮಾಡಿ ನನಗೆ ತಿಳಿಸಿದ್ದು. ನಂತರ ನಾನು ಹೋಗ್ಬಿಟ್ಟು ಅವ್ರಿಗೆ ಈ ಥರ ಮಾಡಬಾರ್ದು ಅಂತ ಹೇಳಿದ ಮೇಲೂ ಸಹ ಅದೇ ರೀತಿ ಅವರು ರಿಪೀಟ್ ಮಾಡ್ತಿದ್ರು. ಅದಲ್ದಿರ ಸಾಂಬಾರ್, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯದಲ್ಲಿ ಒಗ್ಗರಣೆ ಕೊಡೋದಕ್ಕೆ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಿದ್ರು. ನಾವು ಎಷ್ಟೇ ಹೇಳಿದ್ರು ಈ ಥರ ಸೌತ್ ಇಂಡಿಯನ್ ಫುಡ್ಡಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ತಿದ್ರು ಫ್ರೆಂಡ್ಸ್. ನಮ್ಮ ಮಾತುಗಳನ್ನು ಕೇಳ್ತಿರ್ಲಿಲ್ಲ, ಅವರೇ ಓನರ್ ಥರ ಬಿಹೇವ್ ಮಾಡ್ತಿದ್ರು. ನಾನು ಪರವಾಗಿಲ್ಲ ಬಿಡು, ಏಜ್ ಆಗಿದೆ, ಎಕ್ಸ್ಪೀರಿಯೆನ್ಸ್ ಇದೆ, ನಾವು ಹೇಳೋದನ್ನು ಅವ್ರಿಗೆ ತಗೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಸುಮ್ಮನಿದ್ರು. ನಮ್ಮ ಯಜಮಾನ್ರು ಬಿಟ್ಟಿಲ್ಲ ಫ್ರೆಂಡ್ಸ್, ಅವರು ನಮ್ಗೆ ಹೇಗೆ ಬೇಕೋ ಅದೇ ಥರನೇ ನೀವು ಕುಕ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಅವ್ರ ಹಿಂದೆ ಬಿದ್ದಿದ್ರು. ಬಟ್ ಅವ್ರು ಎಲ್ಲೋ ಒಂದು ಕಡೆ ನಾವು ಇಲ್ಲದೇ ಇರೋವಾಗ ತುಂಬ ಶಾರ್ಟ್ ಕಟ್ಸ್ನ ಯೂಸ್ ಮಾಡಿ ಫುಡ್ ಪ್ರಿಪೇರ್ ಮಾಡ್ತಿದ್ದು. ಅದರಿಂದ ತುಂಬ ಕಂಪ್ಲೇಂಟ್ಸೂ ಸಹ ಬರ್ತಿತ್ತು. ಅದಕ್ಕೆ ಸುಮ್ಮನೆ ಏನಕ್ಕೆ ಚಾನ್ಸ್ ತೊಗೋಬೇಕು ಅಂತ ಹೇಳಿ ನಾವು ಅವ್ರಿಗೆ ಟಾಟಾ ಬಾಯ್ ಅಂತ ಹೇಳಿಬಿಟ್ಟು ಬೇರೆ ಒಂದು ಶೆಫನ್ನ ಹುಡ್ಕೋದಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಬಟ್ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ರೀತಿ ನಮಗೆ ಶೆಫ್ ಸಿಕ್ಕಿಲ್ಲ. ನಮ್ಮ ಯಜಮಾನ್ರು ಅವ್ರ ಆಫೀಸ್ ಕೆಲಸದ ಕಡೆ ಗಮನ ಕಡಿಮೆ ಕೊಟ್ಟು ಈ ಬಿಸ್ನೆಸ್ ಕಡೆನೇ ಗಮನ ಹೆಚ್ಚು ಮಾಡ್ತಿದ್ರು. ಅದರಿಂದನೂ ಅವ್ರ ಕೆಲಸದ ಮೇಲೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಬೇಡ, ಸುಮ್ಮನೆ ಟೆನ್ಷನ್ ಎಲ್ಲ ತಗೊಳ್ಳೋದು ಬೇಡ, ಒಂದು ಒಳ್ಳೆಯ ಸೌತ್ ಇಂಡಿಯನ್ ಶೆಫ್ ಸಿಕ್ಕಿದ್ರೆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಅವ್ರ ಕೆಲಸದ ಮೇಲೆ ಗಮನ ಕೊಟ್ಟರು. ವೀಕೆಂಡ್ಸಲ್ಲಿ ಇವಾಗ ನನ್ನ ಜೊತೆನೂ ಸಹ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಬಿಸ್ನೆಸ್ಸು ಅಂತ ಬಂದಾಗ ಬಹಳಷ್ಟು ಚೇಂಜಸ್ನ ನಾವು ಮಾಡಬೇಕಾಗಿ ಬರುತ್ತೆ. ಒಂದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ.
ಹೆಚ್ಚು ಆದಾಯ ಆಗ್ತಿರೋವಾಗ ಪ್ಲ್ಯಾನ್ಸ್ ಮಾಡಬೇಕಾಗಿ ಬರುತ್ತೆ. ಅದೇ ರೀತಿಯೇ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಪ್ಲ್ಯಾನ್ ಮಾಡಿದ ತಕ್ಷಣ ಎಲ್ಲನೂ ಸಕ್ಸಸ್ ಆಗಬೇಕು ಅಂತ ಏನೂ ಇಲ್ಲ. ಒಬ್ಬ ಸಬ್ಸ್ಕ್ರೈಬರು ನನಗೆ ಹೇಳಿದ್ರು, ನೀವು ಎಲ್ಲದರಲ್ಲೂ ಅರ್ಧಂಬರ್ಧ ಮಾಡ್ತಿದ್ದೀರಾ, ನೀವು ಬಟ್ಟೆ ಬಿಸ್ನೆಸ್ನ ಶುರು ಮಾಡಿದ್ರಿ, ಅದನ್ನು ಸ್ಟಾಪ್ ಆಯಿತು, ಮತ್ತು ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿನೂ ಸಹ ಬಹಳಷ್ಟು ಚೇಂಜಸ್ ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿಯೇ ಆಡಿಯೋ ಮೆಸೇಜ್ ಕಳಿಸಿದ್ರು. ಅದನ್ನು ಕೇಳಿದಾಗ ಒಂಥರ ಬೇಜಾರಾಯಿತು. ನಮ್ಮ ಪರಿಸ್ಥಿತಿ ಏನು, ನಾವೇನೇನು ಪ್ರಯತ್ನ ಮಾಡ್ತಿದ್ದೀವಿ, ಹೇಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಿರ ಸುಮ್ಮನೆ ಒಂದು ವಿಡಿಯೋ ನೋಡಿಬಿಟ್ಟು ಜಡ್ಜ್ ಮಾಡಿ ಹಿಂಗೆ ಹಾಗೆ ಅಂತ ಹೇಳ್ತಿದ್ದೀರಾ ಅಂತ ಬೇಜಾರಾಯಿತು. ಬಟ್ ಅವ್ರಿಗೆ ನಾನು ಅರ್ಥ ಮಾಡಿಸ್ದೆ. ಸೊ ಪ್ರಾಕ್ಟಿಕಲಾಗಿ ನಾವು ಕೈ ಇಟ್ಟಾಗ ಒಂದು ಕೆಲಸದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ. ಎಲ್ಲದರಲ್ಲೂ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಡಿಮೋಟಿವೇಟ್ ಆಗಿ ನಾನು ಎಲ್ಲವನ್ನು ಬಿಟ್ಟು ಮನೇಲಿ ಕೂತ್ಕೊಂಡಿಲ್ಲ. ಬಟ್ ಏನೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳಿದ್ದೆ. ಇವತ್ತು ಇನ್ನೂ ಬಹಳಷ್ಟು ಸಬ್ಸ್ಕ್ರೈಬರ್ಸ್ಗೆ ಯಾರ್ಯಾರು ನನಗೆ ಪರ್ಸ್ನಲ್ಲಾಗಿ ಹೇಳಿಲ್ವೋ, ಯಾರ್ಯಾರು ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಏನಪ್ಪ ಇವಳು ಎಲ್ಲದರಲ್ಲಿ ಅರ್ಧಂಬರ್ಧ ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೂ ಸಹ ಅರ್ಥ ಆಗೋ ಥರ ಎಲ್ಲನೂ ಹೇಳಿದ್ದೀನಿ. ನಾವು ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ಮುಂದೆ ದೇವರ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಚೇಪೆಕಾಯಿ चेपेकाई 4 चेपेकाई मैं कहा अच्छा है, मैंने तोड़ लिए। आधा दिखाओ। था। कच्चा है ना थोड़ा सा? नहीं अंदर से अच्छा है, उतना भी बुरा नहीं है, ठीक है नीट। ನಮ್ಮ ಯಜಮಾನರದ್ದು ಪರ್ಸ್ನಾಲಿಟಿ ಚೆನ್ನಾಗಿರೋ ಕಾರಣದಿಂದ ಅವರು ಫುಡ್ ಡೆಲಿವರಿ ಮಾಡೋಕ್ಕೆ ಹೋದಾಗ ಕಸ್ಟಮರ್ಸು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ. ಸೊ ಆ ಥರ ಮಾತಾಡಿದಾಗ ಇವ್ರೇನು ಮಾಡ್ತಾರೆ ಗೊತ್ತಾ, ಏನಾದರೂ ಅವರು ಗಾರ್ಡನಲ್ಲಿ ಬೆಳೆದಿದ್ರೆ ಚೇಪೆಕಾಯಿ ಆಗಿರ್ಬೋದು, ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು, ಇಲ್ಲಾಂದರೆ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಕಿತ್ಕೊಂಡು ಬಂದುಬಿಡ್ತಾರೆ. ಇವತ್ತು ನೀವು ನೋಡ್ದಂಗೆ ಖುಷಿಯಾಗಿ ಚೇಪೆಕಾಯಿನ ಕಿತ್ಕೊಂಡು ಬಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ಅದು ಕಾಯಾಗಿತ್ತು ಫ್ರೆಂಡ್ಸ್. ಸೊ ಮಧ್ಯಾಹ್ನಕ್ಕೆ ಎಷ್ಟು ಆರ್ಡರ್ಸ್ ಬಂದಿತ್ತೋ ಅವನ್ನೆಲ್ಲನೂ ಕಂಪ್ಲೀಟ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ವೈಂಡ್ ಅಪ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ವಾಕ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ನಾವೊಂದು 15 to 20 minutes ವಾಕ್ ಮಾಡಿದ್ವಿ ಅಷ್ಟೇ. ಅಷ್ಟು ಬೇಗ ಒಬ್ಬ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ನಮ್ಗೆ ಇದು ಬೇಕು ಪ್ಲೀಸ್ ಮಾಡಿ ಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೆ ಅಂತ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. फ्रेंड्स अभी हम वॉक पे थे तो वापस घर जा रहे हैं। वी आर गोइंग बैक टू होम। ये पीछे जो अपार्टमेंट्स हैं, अभी एक इवनिंग में डिनर का ऑर्डर आ गया है तो घर जा रहे हैं, उनको फिर डिनर का ऑर्डर प्रिपेयर करेंगे। आज हमारा काफ़ी सारा मटेरियल बच गया है। एक्चुअली लेट स्टार्ट किया था और ऑर्डर्स भी काफ़ी कम थे ड्यू टू रेन, बट अब बच गया है तो ये भी पार्ट ऑफ बिज़नेस का है, करेंगे मैनेज। तो आज कुछ ऑर्डर डिनर के मैंने अभी ब्रॉडकास्ट करे हैं तो एक ऑर्डर आ गया है, वेट कर रहे हैं कुछ और ऑर्डर आ जाए तो अभी घर जा रहे हैं। भारती देखो हेल्थ कॉन्शियस हो रही है। ಹೆಲ್ತ್ ಕಾನ್ಷಿಯಸ್ ಅಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು. ಥೋड़ा सा ಪೀಚೆ ರಕ್ಕೋ, ಕ್ಯಾಮ್ರಾ ಇತನ ಪಾಸ್ ಮತ್ ರಕ್ಕೋ. ಬೆಳಗ್ಗೆಯಿಂದ ಕೆಲಸ ಮಾಡಿ ಇನ್ನೂ ಎನರ್ಜಿ ಇದೆ. ಸೊ ಆ ಎನರ್ಜಿನ ಮೇಂಟೈನ್ ಮಾಡೋದಕ್ಕೆ ವಾಕ್ ಮಾಡೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಅದಕ್ಕೆ ಒಂಥರ ವಾಕ್ ಮಾಡ್ತಾಯಿದ್ದೀವಿ ಎವ್ರಿ ಡೇ ರೂಟೀನ್. ट्राई मारता कोशिश मारता ಕೋಶಿಶ್ ಮಾಡಿ. ठीक है चलो ऑर्डर प्रिपेयर करते हैं, फिर देखते हैं कितने ऑर्डर्स और ला सकते हैं डिनर में, सो दैट हम मिनिमाइज़ करें जो हमारा मटेरियल घर पे ವೇಸ್ಟ್ अभी वेस्ट ना हो जाए। ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ್ಲಿಂದ ಇಲ್ಲಿಯವರೆಗೂ ಟು ಬಿ ವೆರಿ ಆನೆಸ್ಟ್ ಯಾವಾಗ್ಲೂ ಫುಡ್ ವೇಸ್ಟ್ ಆಗೇ ಇರಲಿಲ್ಲ ಫ್ರೆಂಡ್ಸ್. ಇನ್ನೂ ಆರ್ಡರ್ಸ್ ಹೆಚ್ಚಾಗಿ ಬರ್ತಿತ್ತು, ನಮ್ಮ ಹತ್ರ ಸ್ಟಾಕ್ ಇರ್ತಿರ್ಲಿಲ್ಲ ಆರ್ಡರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಇವತ್ತು ಸ್ವಲ್ಪ ಲೇಟಾಗಿಯೇ ನಾವು ಬಿಸ್ನೆಸ್ ಶುರು ಮಾಡಿದ್ವಿ. ಮಧ್ಯಾಹ್ನಕ್ಕೆ ಮಾತ್ರನೇ ನಾವು ಆರ್ಡರ್ಸ್ ತೊಗೊಂಡಿದ್ದು. ಬೆಳಿಗ್ಗೆ ಯಾವ್ಯಾವ ಕಸ್ಟಮರ್ಸ್ ಆರ್ಡರ್ ಮಾಡ್ತಿದ್ರೋ ಅವ್ರಿಗೆ ಇಲ್ಲ ಅಂತ ಹೇಳಿದ್ವಿ. ಸೊ ಆದ್ದರಿಂದ ಮೆಟೀರಿಯಲ್ ಅಂದರೆ ಹಿಟ್ಟು ಮಿಕ್ಕೋಗಿದೆ. ಹಿಟ್ಟು ಎಕ್ಸ್ಟ್ರಾ ಮಿಕ್ಕೋದ್ರೆ ಅದು ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಲ್ಲ, ನಾವು ಸೌತ್ ಇಂಡಿಯನ್ಸು ಆ ಹಿಟ್ಟನ್ನು ಒಂದು ವಾರದವರೆಗೂ ಯೂಸ್ ಮಾಡ್ತೀವಿ. ನಾನು ನೋಡಿ ಇಡ್ಲೀಸ್ ಮಾಡಿಕೊಂಡು ಈ ಥರ ಇಡ್ಲೀಸ್ನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆ ಕೊಟ್ಟಿದ್ದೀನಿ. ಸೂಪರಾಗಿ ಚಾಟ್ ಪ್ರಿಪೇರ್ ಮಾಡಿದ್ದೆ, ಸೂಪರಾಗಿ ಬಂದಿತ್ತು. ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಬಾಯ್ ಟೇಕ್ ಕೇರ್.